ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೋಡಿ, ಇವತ್ತು ನಿಮಗಾಗಿ ಡಾಟಾ ಎಂಟ್ರಿ ಆಪ್ರೇಟರ್ ಜಾಬ್ DEO ಆಪ್ರೇಟರ್ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ನೀವು ಮನೆಯಿಂದಲೇ ಕುಳಿತು ಪಾರ್ಟ್ ಟೈಮ್ ಆಗಿರ್ಬೋದು, ಫುಲ್ ಟೈಮ್ ಆಗಿರ್ಬೋದು, ಸ್ಟೂಡೆಂಟ್ಗಳಾಗಿರ್ಬೋದು, ಎಲ್ಲ ಒಂದು ಅಭ್ಯರ್ಥಿಗಳು, ಲೇಡೀಸ್ ಆಗಿರ್ಬೋದು, ಎಲ್ಲ ಒಂದು ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನಾಗಿ ಕೆಲಸ ಕೂಡ ಮನೆಯಿಂದಲೇ ಮಾಡ್ಬೋದು. ಅಂತಹ ಒಂದು ಹುದ್ದೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ದಯವಿಟ್ಟು ಸಂಪೂರ್ಣವಾಗಿ ನೋಡಿ. ಇದೇ ಥರದ ಉದ್ಯೋಗ ಮಾಹಿತಿಗಳನ್ನು ತಿಳಿದು ಕನ್ನಡದಲ್ಲಿ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಮುಂದುವರಿಸ್ತಿದ್ದೇನೆ. ನೋಡಿ, ಡಾಟಾ ಎಂಟ್ರಿ ಆಪ್ರೇಟರ್ ಹುದ್ದೆಯಾಗಿರುತ್ತೆ. ಪೇಜ್ ಕ್ರಾಫ್ಟ್ ಇನ್ಫೋಟೆಕ್ ಅಂತ ಕಂಪನಿ ಹೆಸರು ಸ್ನೇಹಿತರೆ. ಇದು ಜಾಬ್ ಡೀಟೇಲ್ಸ್ಗಳ ಬಗ್ಗೆ ನೋಡ್ತಾ ಹೋದಾದರೆ ನೋಡಿ, 13,536 ರೂಪಾಯಿಗಳಿಂದ ನಿಮಗೆ 34,000ವರೆಗೂ ಮಂತ್ಲಿ ಸ್ಯಾಲ್ರಿನ ನೀವು ತಿಂಗಳ ಇಲ್ಲಿ ಪಡ್ಕೋಬೋದು. ನೋಡಿ, ಇಲ್ಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೇಯ್ಡ್ ಟೈಮ್ ಆಫ್ ಆಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಫಿಕ್ಸಿಬಲ್ ಶೆಡ್ಯೂಲ್ ಅಂತಂದರೆ ಪಾರ್ಟ್ ಟೈಮ್ ಆಗೋ ಮಾಡ್ಬೋದು. ನೀವು ನಿಮಗೆ ಯಾವ ಒಂದು ಸಮಯ ಫ್ರೀ ಇರ್ತಿರೋ, ಫಿಕ್ಸೇಬಲ್ ಶೆಡ್ಯೂಲ್ ಅಂದರೆ ನಿಮಗೆ ಫ್ರೀ ಇರತಕ್ಕಂಥ ಸಮಯದಲ್ಲಿ ನೀವು ಈ ಒಂದು ಕೆಲಸವನ್ನು ಮಾಡ್ಬೋದು ಗೆಳೆಯರೆ. ಟೆಂಪ್ರವರಿಯಾಗೂ ಮಾಡ್ಬೋದು, ಸ್ಟೂಡೆಂಟ್ ಜಾಬಾಗೂ ಮಾಡ್ಬೋದು, ಪಾರ್ಟ್ ಟೈಮ್ ಮಾಡ್ಬೋದು, ಮತ್ತು ಫ್ರೆಷರ್ಸ್ ಕೂಡ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಕೂಡ ನೀವು ಸಲ್ಲಿಸ್ಬೋದು. ರಿಮೋಟ್ ಅಂತಂದರೆ ಏನು ಹೇಳ್ರಿ? ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಇದು ನಮ್ಮ ಮನೆಯಿಂದಲೇ ಕುಳಿತು ಕೆಲಸ ಕೂಡ ನೀವು ಮಾಡ್ಬೋದು. ನೋಡಿ, ಪ್ರೊಫೈಲ್ ಹೈಲೈಟ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಸ್ಕಿಲ್ಸ್ಗಳು ನಿಮಗೆ ಯಾವ ಒಂದು ಸ್ಕಿಲ್ಸ್ ಇರುತ್ತೆ ನೋಡ್ತಾ ಹೋದರೆ, ಟೈಪಿಂಗು, ಇನ್ನು ಆಫೀಸ್ ಎಕ್ಸ್ಪೀರಿಯೆನ್ಸ್ ಇದ್ದರೆ, ERP ಸಿಸ್ಟಮ್ ಮೇಲೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ, ಡಾಟಾ ಬೇಸ್ ಮೇಲೆ ಎಕ್ಸ್ಪೀರಿಯೆನ್ಸ್ ಇದೆ, ಡಾಟಾ ಎಂಟ್ರಿ ಮೇಲೆ ಇದ್ದರೆ, ಕಂಪ್ಯೂಟರ್ ಸ್ಕಿಲ್ಸ್ಗಳಿದ್ದರೆ ನೀವೊಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇಷ್ಟು ಸ್ಕಿಲ್ಸ್ಗಳು ನಿಮಗೆ ಬೇಕಾಗುತ್ತೆ, ಸರಿನಾ? ನೀವಿಲ್ಲಿ ನಾನು ಈ ಒಂದು ಹುದ್ದೆಯ ಲಿಂಕನ್ನು ಶೇರ್ ಮಾಡಿರ್ತೇನೆ. ದಯವಿಟ್ಟು ನಿಮಗೆ ಅಪ್ಲೈ ಮಾಡಬೇಕಾದ್ರೆ ಈ ಒಂದು ನಿಮಗೆ ಯಾವ ಸ್ಕಿಲ್ ಇದೆ ಅದನ್ನು ನೀವು ಇಲ್ಲಿ ಟೈಪಿಂಗ್ ಮೇಲೆ ಇದು ಮಾಡಿದರೆ, ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತಂದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡ್ಬೋದು, ಸರಿನಾ? ಇಷ್ಟೆಲ್ಲ ಈ ಒಂದು ಎಕ್ಸ್ಪೀರಿಯೆನ್ಸು ಸ್ಕಿಲ್ ಬೇಕಾಗುತ್ತೆ, ಸರಿನಾ? ಇನ್ನು ನಿಮಗೆ ಟೈಪಿಂಗಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಸ್ ಕೊಡಿ, ನೋ ಕೊಟ್ಟು ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು, ಸರಿನಾ? ಫುಲ್ ಜಾಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವು ಓದ್ಕೊಂಡು ಅರ್ಜಿಗಳನ್ನು ಕೂಡ ನೀವು ಇಲ್ಲಿ ಸಲ್ಲಿಸ್ಬೋದು ಸ್ನೇಹಿತರೆ, ಸರಿನಾ? ಯಾರಾದರೂ ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳಿದ್ದರೆ ಅವ್ರಿಗೂ ಕೂಡ ಈ ಒಂದು ಶೇರ್ ಮಾಡಿ, ಅವರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಳಿ, ಅಪ್ಲೈ ಕೂಡ ಮಾಡ್ಬೋದು. ದಯವಿಟ್ಟು ಯಾರಾದರೂ ಅಪ್ಲೈ ಮಾಡ್ಬೇಕಾದ್ರೆ ದಯವಿಟ್ಟು ಯಾರಾದರೂ ಅಮೌಂಟ್ ಕೇಳಿದರೆ ದಯವಿಟ್ಟು ಅಮೌಂಟ್ಗಳನ್ನೂ ಕೂಡ ನೀವು ಕೊಡುವಂಥ ಅವಶ್ಯಕತೆ ಇಲ್ಲ. ಏನಾದರೂ ಅಮೌಂಟ್ ಕೇಳಿದರೆ ಇದು ಫೇಕ್ ನ್ಯೂಸ್ ಅಂತಲೇ ಹೇಳ್ಬೋದು. ನಾನೇ ಹೇಳ್ತಾ ಇದ್ದೀನಲ್ಲ, ಅಮೌಂಟ್ ಕೇಳಿದರೆ ಇದು ಫೇಕ್ ನ್ಯೂಸ್ ಆಗಿರುತ್ತೆ, ಸರಿನಾ? ಯಾರು ಕೂಡ ಅಮೌಂಟ್ನ ಕೇಳದಲೇ ಜಾಬ್ಗಳು ತೊಗೊಳ್ರೆ ಅಂಥವ್ರು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಳಿ, ಸರಿನಾ? ನೋಡಿ, ಪೇಜ್ ಕ್ರಾಫ್ಟ್ ಇನ್ಫೋಟೆಕ್ ಇನ್ ಹೈರಿಂಗ್ ಡಾಟಾ ಟೈಪಿಂಗ್ ಆಪರೇಟರ್ ಫಾರ್ ಡಾಟಾ ಎಂಟ್ರಿ ಆ್ಯಂಡ್ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ವರ್ಕ್. ಕ್ಯಾಂಡಿಡೇಟ್ಸ್ ಶುಡ್ ಹ್ಯಾವ್ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್, ಗುಡ್ ಟೈಪಿಂಗ್ ಸ್ಪೀಡ್ ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್ಸ್. ಪೇಜ್ ಕ್ರಾಫ್ಟ್ ಇನ್ಫೋಟೆಕ್ ಅಂತ ಕಂಪನಿ ಡಾಟಾ ಟೈಪಿಂಗ್ ಆಪರೇಟರ್ ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಮತ್ತು ಡಾಕ್ಯುಮೆಂಟ್ಸ್ ಮ್ಯಾನೇಜ್ಮೆಂಟ್ ವರ್ಕ್ ಮಾಡಲಿಕ್ಕೆ ಇಲ್ಲಿ ಕ್ಯಾಂಡಿಡೇಟ್ಸ್ಗಳನ್ನ ಹೈರಿಂಗ್ ಕೂಡ ಮಾಡ್ತಾಯಿದೆ ಗೆಳೆಯರೆ. ಆಸಕ್ತಿ ಉಳ್ಳಂಥವ್ರು ಅರ್ಜಿಗಳನ್ನ ಸಲ್ಲಿಸ್ಬೋದು, ಸರ್. ಕಂಪ್ಯೂಟರ್ ನಾಲೆಡ್ಜ್ ಇರಬೇಕಾಗುತ್ತೆ ನಿಮಗೆ. ಆಗಲೇ ಹೇಳ್ದಂಗೆ ಸ್ಯಾಲ್ರಿ ಮಾಡಿ 13,000ದಿಂದ 34,000ವರೆಗೂ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಬೆನಿಫಿಟ್ ನೋಡಿ, ಫಿಕ್ಸಿಬಲ್ ಶೆಡ್ಯೂಲ್, ಪೇಯ್ಡ್ ಟೈಮ್ ಆಫ್, ವರ್ಕ್ ಫ್ರಮ್ ಹೋಮ್, ವರ್ಕ್ ಲೊಕೇಶನ್ ಬಂದುಬಿಟ್ಟು ರಿಮೋಟ್ ಜಾಬ್ ಅಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಸರಿನಾ? ಇಷ್ಟು ಈ ಒಂದು ಹುದ್ದೆಯ ಸಂಪೂರ್ಣವಾದ ಮಾಹಿತಿ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಯಾರಾದರೂ ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಿ. ಲಿಂಕ್ ಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಶೇರ್ ಮಾಡಿ, ನಾನು ನಿಮಗೆ ಈ ಒಂದು ಹುದ್ದೆಯ ಲಿಂಕನ್ನು ಶೇರ್ ಮಾಡ್ತೀನಿ, ಅಂತ ನೀವು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ಇಷ್ಟು ಈ ಒಂದು ಹುದ್ದೆಯ ಸಂಪೂರ್ಣ ಮಾಹಿತಿ ಆಗಿರುತ್ತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಚಾನಲ್ ನೆನಪಕ್ಕ ಸಬ್ಸ್ಕ್ರೈಬ್ ಬಣ್ಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋ ಮುಗಿಸ್ತೀನಿ. ಸಿಗೋಣ ಮುಂದಿನದಲ್ಲಿ. ಅಲ್ಲಿವರೆಗೂ ಬಾಯ್.